ಹಾಯ್ ಸ್ನೇಹಿತರೆ, ಇವತ್ತು ಊರ ಕಡೆ ಪ್ರಯಾಣ ಮಾಡಿದ್ದೀನಿ. ಎಮರ್ಜೆನ್ಸಿ ಇತ್ತು ಸ್ವಲ್ಪ. ನೋಡಿ, ಇವಾಗ ನೆಲಮಂಗಲೆಲ್ಲ ಬಿಟ್ಟು ಮುಂದೆ ಟೋಲ್ ಹತ್ರ ಇದ್ದೀನಿ. ಟೋಲ್ಸ್ ತುಮಕೂರು ಕಡೆ ಹೋಗ್ತಾ ಇದ್ದೀನಿ. ಇವಾಗ ಟಿ ಬೇಗೂರನ್ನ ಜಸ್ಟ್ ಕ್ರಾಸ್ ಮಾಡಿದ್ದೀನಿ. ಇವತ್ತೇನಪ್ಪ ವಿಶೇಷ ಅಂದರೆ, ನಮ್ಮ ಡಿ ಜಿ ಫಾರಮ್ಗೆ 3 ಜನ ಅತಿಥಿಗಳು ಬಂದಿದ್ದಾರೆ. ಅವ್ರನ್ನ ವೆಲ್ಕಮ್ ಮಾಡೋಣ ಅಂತ ಹೋಗ್ತಾಯಿದ್ದೀನಿ. ಈಗ ಜಸ್ಟು ತಾಳೆಕೆರೆ ಗೇಟಿಂದ ಲೆಫ್ಟ್ ತೊಗೊಂಡು ತಾಳೆಕೆರೆ ಮೇನ್ ರೋಡಲ್ಲಿ ಹೋಗ್ತಾ ಇದ್ದೀನಿ. ಹೈವೇಯಿಂದ ಹೋಗ್ಬಿಟ್ಟು ಇವಾಗ ಇಲ್ಲಿಂದ ನಮ್ಮೂರು ಸ್ವಲ್ಪ ದೂರನೇ ಸಿಗುತ್ತೆ, ಲಕ್ಸಂದ್ರ ಅಂತ. ನೋಡಿ, ಇದೆ ಹೈವೇಯಿಂದ ಲೆಫ್ಟ್ ತೊಗೊಂಡು ಒಂದೇ ರೋಡು. ಶಾರ್ಟ್ಕಟ್ ಇನ್ನೊಂದು ರೋಡ್ ಇದೆ, ಅಲ್ಲಿಂದ ಶಾರ್ಟ್ಕಟ್ ಅಂತ ಇಲ್ಲಿಂದ ಹೋಗ್ತಾಯಿದ್ದೀನಿ. ನೋಡಿ, ಇಲ್ಲಿಂದ ರೈಟ್ ತಾಳೆಕೆರೆ ರೋಡಿಂದ ರೈಟ್ ತೊಗೊಂಡ್ರೆ ಲಕ್ಸಂದ್ರ ಅಂತ. ಇದು ಮೊನ್ ರೋಡು, ಇನ್ನೊಂದು ರೋಡ್ ಆ ಕಡೆ ಇದೆ. ನೋಡಿ, ಇವತ್ತು ಊರಿಗೆ ಬಂದಿದ್ದು ಎಮರ್ಜೆನ್ಸಿ ಅಂತ. ನೋಡಿ, ಇದಕ್ಕೇ ನಮ್ಮ ಮೇಕೆ ಮರಿ 3 ಮರಿಗಳಿಗೆ ಜನ್ಮ ಕೊಟ್ಟಿದೆ. ಅದರಲ್ಲಿ 2 ಗಂಡು 1 ಹೆಣ್ಣು. ನೋಡಿ, ಇದು ಆಲ್ರೆಡಿ ಒಂದು ಹಾಕ್ಬಿಟ್ಟಿದೆ ಬರೋಷ್ಟರಲ್ಲಿ, ಇನ್ನೊಂದು ಬರ್ತಾ ಇದೆ. ನೋಡಿ, ಇಲ್ಲಿ ಇದು ನೋಡಿ, ಇದೆಲ್ಲ ಇದು ಗಂಡು, ಇದು ಹೆಣ್ಣು. ಇದು ಕಪ್ಪುದಿದೆಯಲ್ಲ, ಇದು ಗಂಡು. 3 ಮರಿಗೆ ಜನ್ಮ ಕೊಟ್ಟಿದೆ ಇವತ್ತು. ಇದಕ್ಕೆ ಮುಂಚೆ 3 ಮರಿ ಕೊಟ್ಟಿತ್ತು, ಅದರಲ್ಲಿ 2 ಉಳ್ಕೊಂಡಿದ್ದು. ಈಗ 3 ಮರಿ ಮತ್ತೆ ಕೊಟ್ಟಿದೆ ಜನ್ಮ. ಮರಿಗಳ್ನ ಆಚೆ ಕಡೆ ಬಿಸಿಲಿಗೆ ಬಿಟ್ಟಿದ್ದೀರಿ. ಬಿಸಿಲಲ್ಲಿ ಸ್ವಲ್ಪ ಅವೆಲ್ಲ ಡ್ರೈ ಆಗಲಿ ಅಂತ, ಸ್ವಲ್ಪ ಬಿಸಿ ಆಗಲಿ ಮೈಯೆಲ್ಲ ಅಂತ ಬಿಟ್ಟಿದ್ದೀವಿ. ಇದಾದಮೇಲೆ ಇವನ್ನೆಲ್ಲ ಒಳಕ್ಕೆ ಶೆಡ್ ಒಳಗಡೆ ಬಿಟ್ಬಿಟ್ಟು ನಮ್ಮ ವೈಫು ಜೊತೆ ಬಂದಿದ್ದರು. ನೋಡಿ, ನಮ್ಮ ವೈಫ್ ಏನು ಮಾಡ್ತವ್ರೆ, ಹಾಲು ಕರಿತವ್ರೆ ಮೇಕೆ ಮರಿಗಳಿಗೆ ಡೈರೆಕ್ಟಾಗಿ ಕುಡಿಸೋಣ ಅಂತ. ಇದಾದಮೇಲೆ ನೋಡಿ, ಮರಿಗಳು ಆಕ್ಟಿವ್ ಆಗಿದ್ದಾವೆ. ಇದು ಹೆಣ್ಣು ಮರಿ, ಇವೆರಡು ಇದ್ದಾವಲ್ಲ, ಇದು 2 ಗಂಡು. ಇದಾದಮೇಲೆ ಮೊನ್ನೆ ಮಾಗಡಿಗೆ ಹೋಗಿದ್ದೆ. ನಮ್ಮ ರಿಲೇಷನ್ ಮನೆಯಲ್ಲಿ ನುಗ್ಗೆ ಸೊಪ್ಪು ಕಡ್ಡಿ ತೊಗೊಂಬಂದಿದ್ದೆ, ನಮ್ಮ ತೋಟದಲ್ಲಿ ಹಾಕೋಣ ಅಂತ. ಅದಕ್ಕೆ 2 ಅಡಿ ಗುಂಡಿ ಹೊಡೆದ್ಬಿಟ್ಟು ಅದಕ್ಕೆಲ್ಲ ಗೊಬ್ಬರ ಹಾಕಿ ರೆಡಿ ಮಾಡೋಣ ಅಂತ ಅಗಿತಾ ಇದ್ದೀನಿ. ಇದೆಲ್ಲ ಆಗಿದ್ಮೇಲೆ ನೋಡಿ, ಕಡ್ಡಿ ನೆಟ್ಟಿದ್ದೀನಿ. 3 ಕಡ್ಡಿ ತೊಗೊಂಬಂದಿದ್ದೆ, ಅದನ್ನು ನೆಟ್ಟಿದ್ದೀನಿ. ಸುತ್ತ ಕವರ್ ಮಾಡಿದ್ದಕ್ಕೆ ನಮ್ಮ ಕೋಳಿಗಳು ಬಿಡಲ್ಲ, ತಿನ್ಕೊಂಬಿಡ್ತವೆ ಮೊಳಕೆ ಬಂದಾಗ. ಕಡ್ಡಿ ಏನಕ್ಕೆ ಅಂದರೆ, ನಮ್ಮ ಕೋಳಿಗೆ ಮೇಕೆಗೆಲ್ಲ ಬೇಕಲ್ಲ ನುಗ್ಗೆ ಸೊಪ್ಪು, ಅದಕ್ಕೋಸ್ಕರ ಹಾಕ್ತಾಯಿದ್ದೀನಿ. ಆ ಕಡೆ ಇನ್ನೂ 2 ಸಣ್ಣದು ಹಾಕಿದ್ದೀನಿ, ಬಟ್ ಅದು ಲೇಟು ಬೆಳೆಯೋದು. ಅದಕ್ಕೆ ಕಡ್ಡಿ ಹಾಕಿದ್ರೆ ಬೇಗ ಬೆಳೀತದೆ ಅಂತ ಹಾಕ್ತಾಯಿದ್ದೀನಿ. ನೋಡಿ, ನಮ್ಮ ಕೋಳಿಗಳು ಆಗಲೇ 10 ದಿವಸ ಆಯಿತು ಊರಿಗೆ ಹೋಗಿ. ಡೈರೆಕ್ಟ್ ತೊಟ್ಟಿಗೆ ಹೋಗ್ಬಿಟ್ಟು ಅಜರ ತಿಂತಾಯಿದ್ದಾವೆ. ಸ್ವಲ್ಪ ಹಾಕ್ತೀವಿ ಡೈಲಿ, ಆದ್ರೂ ಇವತ್ತು ನಾನು ಹೋಗಿದ ತಕ್ಷಣ ಬಿಟ್ಟನಲ್ಲ, ಡೈರೆಕ್ಟಾಗಿ ಹೋಗಿ ತೊಟ್ಟಿಲಿ ಅವೇ ಕಾಡಿಗೆ ಕಳ್ಕೊಂಬಿಟ್ಟವೆ. ಈಗ ಸ್ವಲ್ಪ ಕೋಳಿಗಳು ಈ ಕಡೆ ಇದ್ದಾವೆ, ಇನ್ನೂ ಸ್ವಲ್ಪ ಆ ಕಡೆ ಇದ್ದಾವೆ. ಇವೆಲ್ಲ ತಿಂತಾ ಇದ್ದಾವೆ. ಅಜೋಳ ತಿನ್ನೋದ್ರಿಂದ ಭಾಳ ಬೆನಿಫಿಟ್ಟು ಕೋಳಿಗಳಿಗೆ. ಬೇಗ ಗ್ರೋತ್ ಆಗ್ತವೆ, ಪ್ರೋಟೀನ್ ಚೆನ್ನಾಗಿ ಸಿಗುತ್ತೆ ಅವಕ್ಕೆ. ಓಕೆ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.